ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಒಬ್ಬ ಮನುಷ್ಯನನ್ನು ಪ್ರೀತಿಸೋದು ಅಂತಂದರೆ ಅವನು ದೇವರ ದೃಷ್ಟಿಯಿಂದ ಸಹಾನುಭೂತಿಯಿಂದ ನೋಡುವಂಥದ್ದು ಎಂಬುದಾಗಿ ನಾವು ಗ್ರಹಿಸಬೇಕಾಗಿದೆ. ಅಂದರೆ ಕರ್ತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವುದು. ಯಾಕೆಂದರೆ ದೇವರಿಗೆ ಒಂದು ಆತ್ಮನು ನಷ್ಟ ಆಗೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ದೇವರು ತನ್ನ ಜನರನ್ನು ನೋಡಿ ಹಾಡ್ತಾ ಹರ್ಷಧ್ವನಿ ಕೈತಾರೆ ಅನ್ನುವುದನ್ನು ಜೆಫನ್ಯ 3ನೇ ಅಧ್ಯಾಯ 17ರಲ್ಲಿ ನಾವು ಗ್ರಹಿಸ್ತೇವೆ. ಅಂದರೆ ಯೇಸು ದೇವರಾತ್ಮನಿಂದ ತುಂಬಲ್ಪಟ್ಟಿದ್ದರಿಂದ ಪರಲೋಕ ತಂದೆಯ ತನ್ನ ಮಕ್ಕಳನ್ನು ನೋಡಿ ಒಂದು ಸಂತೋಷವನ್ನು ಯೇಸುಗೆ ಪ್ರಾಪ್ತವಾಯಿತು ಅನ್ನುವಂಥದ್ದನ್ನು ನಾವು ಗ್ರಹಿಸ್ತೇವೆ. ಇಲ್ಲಿ ನಾವು ನೋಡ್ತೇವೆ, ನಿನ್ನ ದೇವರಾದ ಕರ್ತನು ನಿನ್ನ ಮಧ್ಯದಲ್ಲಿ ಪರಾಕ್ರಮಿಯಾಗಿದ್ದಾನೆ. ನೀನು ಯಾರನ್ನು ಆರಾಧಿಸ್ತೀಯೋ, ನೀನು ಯಾರನ್ನು ಕೊಂಡಾಡ್ತೀಯೋ, ನೀನು ಯಾರನ್ನು ಮಾದರಿಯಾಗಿ ಗ್ರಹಿಸಿದ್ದೀಯೋ ಅವರು ನಿನ್ನನ್ನು ನೀನು ನಡೆಯುವ ಜಾಗಗಳಲ್ಲಿ, ನೀನು ನುಡಿಯುವಂಥ ಜಾಗಗಳಲ್ಲಿ, ನೀನು ಕೆಲಸ ಮಾಡುವಂಥ ಜಾಗಗಳಲ್ಲಿ ನಿನ್ನನ್ನು ಪರಾಕ್ರಮಿಯಾಗಿ ನಿಲ್ಲಿಸ್ತಾನಂತೆ. ಆತನು ನಿನ್ನನ್ನು ರಕ್ಷಿಸ್ತಾನೆ. ಆತನು ನಿನ್ನನ್ನು ಆನಂದದಿಂದ ನಿನ್ನಲ್ಲಿ ಸಂತೋಷ ಉಕ್ಕುವಂತೆ ಮಾಡ್ತಾನೆ. ತನ್ನ ಪ್ರೀತಿಯಲ್ಲಿ ಮೌನವಾಗಿರುವವನು ಆನಂದ ಸ್ವರದಿಂದ ನಿನ್ನ ಮೇಲೆ ಉಲ್ಲಾಸಿಸುವನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರ ದೃಷ್ಟಿಕೋನ ನಾವು ಗ್ರಹಿಸಬೇಕಾಗಿದೆ. ಈ ಲೋಕದ ಜನರು, ಈ ಜನರ ವಿಚಿತ್ರ ನಡವಳಿಕೆಗಳನ್ನು ನೀವು ಗಮನಿಸುವುದಾದರೆ, ಜನರ ಒರಟುತನದ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಟೀಕೆ ಮಾಡುವುದು ಬೇಡ, ಅವರನ್ನು ದೂಷಣೆ ಮಾಡುವುದು ಬೇಡ, ಅವರ ಆಲೋಚನೆಗಳನ್ನು ನೀವು ಅನರ್ಥ ಭಾವಿಸುವುದು ಬೇಡ. ಅವರಿಗಾಗಿ ಪ್ರಾರ್ಥಿಸಿ, ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕಂದರೆ ಆ ಆತ್ಮದ ಸುವಾಸನೆಯನ್ನು ಅವರಿಗೆ ನೀವು ಉಣಬಡಿಸಬೇಕಾಗಿದೆ. ಮಾರ್ಕ್ ಸುವಾರ್ತೆ 12ನೇ ಅಧ್ಯಾಯ 37-38 ನೀವು ನೋಡಿ. ಆದುದರಿಂದ ದಾವೀದನು ತಾನೇ ಆತನನ್ನು ಕರ್ತನೆಂದು ಕರೆಯುವಾಗ ಆತನು ಅವನ ಮಗನಾಗುವುದು ಹೇಗೆ ಎಂದು ಹೇಳಿದನು. ಸಾಮಾನ್ಯವಾಗಿ ಜನರು ಸಂತೋಷದಿಂದ ಆತನ ಮಾತುಗಳನ್ನು ಕೇಳಿದರು. ಇಲ್ಲಿ ನಾವು ಗ್ರಹಿಸ್ತೇವೆ, ದಾವೀದನೇ ನೋಡಿ, ನೀವು ಮಾರ್ಕ್ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಆತನನ್ನು ಕರ್ತನನ್ನು ಆತನ ಮಗ ಹೇಗೆ ಕರೆಯುವುದು ಎಂಬುದಾಗಿ ಒಂದು ಪ್ರಶ್ನೆ. ಮತ್ತೆ ಆತನ ಬೋಧನೆಗಳನ್ನು ಕೇಳಿದಾಗ ಆತನ ಬೋಧನೆಗಳು ಅವರಿಗೆ ಒಂದು ಸಮಾಧಾನವನ್ನು ಕೊಡ್ತವೆ, ಒಂದು ಸಾಂತ್ವನವನ್ನು ಕೊಡ್ತವೆ. ಅದನ್ನು ನೋಡಿದ ತಕ್ಷಣ ಅವರನ್ನೇ ಅವರು ಮಗ್ನರಾಗಿ ದೇವರ ವಾಕ್ಯಗಳನ್ನು ಕೇಳುವ ಹಂತಕ್ಕೆ ತಲುಪುತ್ತಾರೆ ಎಂಬುದನ್ನು ನೀವು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ಅಂದರೆ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಯಬೇಕಾಗಿದೆ ಪ್ರೀತಿ. ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಾಗಿದೆ. ದೇವರ ಮಾತುಗಳನ್ನು ನಾವು ಗ್ರಹಿಸುವಾಗ, ಅಂದರೆ ಸಾಮಾನ್ಯ ಜನರು ಆತನ ಮಾತುಗಳನ್ನು ಸಂತೋಷದಿಂದ ಕೇಳ್ತಾ ಇದ್ರಂತೆ, ಉಲ್ಲಾಸದಿಂದ ಕೇಳ್ತಾ ಇದ್ರಂತೆ. ಅದಕ್ಕೆ ರೋಮ 5:5 ನೀವು ನೋಡಿ, ಈ ನಿರೀಕ್ಷೆಯು ನಾಚಿಕೆ ಪಡಿಸುವುದಿಲ್ಲ, ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ. ಪವಿತ್ರಾತ್ಮನ ಅಭಿಷೇಕ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಯಲಿ ಎಂಬುದು ನಮ್ಮ ಗ್ರಹಿಕೆಯಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಕೋಟಿ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಅಪ್ಪ ಒಪ್ಪಿಸ್ಕೊಡ್ತಾನಯ್ಯ, ಸಹಾಯ ಮಾಡಪ್ಪ. ರಾಜ ಸಹಾಯ ಮಾಡಪ್ಪ, ಎಲ್ಶಡಾಯ್ ಸಹಾಯ ಮಾಡಪ್ಪ, ಎಬಿನೇಜರ್ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ದೇವರೇ ಕುಟುಂಬಗಳಲ್ಲಿ ಕಲಹ ಇದ್ದಾರೋ, ಯಾರ್ಯಾರಿಗೆ ಮಕ್ಕಳ ಸೌಭಾಗ್ಯ ಇಲ್ವೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆಯಾ. ನೀವು ಹೇಳಿದಿರಲ್ಲ ಸ್ವಾಮಿ, ಪುತ್ರ ಪೌತ್ರ ಸಂತಾನವು ಯೆಹೋವನಿಂದ ಬಂದಂಥ ಸ್ವಾಸ್ಥ್ಯ
ಬಹುಮಾನ ಅಂತ ಹೇಳಿದಂಥ ದೇವರೇ, ಮಕ್ಕಳ ಅಪ್ಪ ಅವರ ಗರ್ಭಫಲಗಳನ್ನು ತುಂಬಿಸು ಸ್ವಾಮಿ, ಗರ್ಭಫಲಗಳನ್ನು ತುಂಬಿಸು ಸ್ವಾಮಿ. ನಿಮ್ಮಿಂದ ಆಗದಿರುವಂಥ ಕಾರ್ಯಗಳು ಒಂದೂ ಇಲ್ಲ ಸ್ವಾಮಿ. ಸಹಾಯ ಮಾಡು ದೇವರೇ, ಸಹಾಯ ಮಾಡಪ್ಪ. ಒಂದು ಕೃಪೆಯಿಂದ ಸಹಾಯ ಮಾಡು. ಯಾರ್ಯಾರು ಈ ಸಂದೇಶವನ್ನು ನೋಡ್ತಾ ಇದ್ದರೋ ಅವ್ರಿಗೆ ಅದ್ಭುತಗಳಾಗಬೇಕು ಸ್ವಾಮಿ. ಅವರ ಸಾಕ್ಷಿಗಳನ್ನು ಬರೆದು ಕಳಿಸಬೇಕು ಸ್ವಾಮಿ. ನಿಮ್ಮಿಂದ ಸಕಲವೂ ಸಾಧ್ಯ ದೇವರೇ. ಸಹಾಯ ಮಾಡಪ್ಪ, ಬಲ ಕೊಡಪ್ಪ, ಸುಖ ಕೊಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.